ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯಲ್ಲಿ ಚಿಣ್ಣರ ಸಂತೆ ಕಾರ್ಯಕ್ರಮವನ್ನು ಕಲಬುರಗಿ ಜಿಲ್ಲಾಧಿಕಾರಿಯಾದ ಫೌಜಿಯಾ ತರಮ್ಮುನ್ ಅವರು ಉದ್ಘಾಟಿಸಿ ವಿದ್ಯಾರ್ಥಿಗಳ ಆಯೋಜನೆ ಮಾಡಿರುವ 64 ಸ್ಟಾಲ್ಗಳಿಗೆ ವೀಕ್ಷಣೆ ಮಾಡಿ ಇಂತಹ ಕಾರ್ಯಕ್ರಮಗಳಿಂದ ವಿದ್ಯಾರ್ಥಿಗಳಿಗೆ ವ್ಯವಹಾರದ ಬಗ್ಗೆ ಹೆಚ್ಚು ಮಾಹಿತಿ ಪಡೆಯುವಂತಾಗುತ್ತೆ ಎಂದು ತಿಳಿಸಿದರು. ಕಲಬುರಗಿ ನಗರದ ಕರುಣೇಶ್ವರ ಕಾಲೋನಿಯಲ್ಲಿ ಇರುವ ವಿವಿಎನ್ ಶಾಲೆಯಲ್ಲಿ ಚಿಣ್ಣರ ಸಂತೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಕಲಬುರಗಿ ಜಿಲ್ಲಾಧಿಕಾರಿ ಫೌಜಿಯಾ ತರನ್ನೂಮ್ ಅವರು ಆಗಮಿಸಿ ಚಿಣ್ಣರ ಸಂತೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ವಿದ್ಯಾರ್ಥಿಗಳಿಂದ ಆಯೋಜನೆ ಮಾಡಿರುವ 64 ಸ್ಟಾಲ್ಗಳನ್ನು ವೀಕ್ಷಿಸಿ ವಿವಿಎನ್ ಶಾಲೆಯ ಮುಖ್ಯಸ್ಥರಿಗೆ ಅಭಿನಂದನೆ ಸಲ್ಲಿಕೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಮಾತನಾಡಿದರು. battery electric. This is the motor driven. This is what it is there. Petrol. And that's the one this is also petrol. And what are these things? Cutters, shears, edge. This you can use for gardening also, isn't it? Yes. Very good. What are the unit costs of all these items? This costs 6 to 7,000. This 36,000. 3,500 and this on top, so you can fight with it, no bargaining. And this one single 750. Very good. You should do a lot of sales. You sell no false items today. Only display. Only display means if you want you can take it. ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಇವತ್ತು ವಿವಿಎನ್ ಶಾಲೆಯಲ್ಲಿ ಒಂದು ಚಿಣ್ಣರ ಸಂತೆ ನಡೀತಾ ಇದೆ. ಇಲ್ಲಿ 64 ಸ್ಟಾಲ್ ಮಾಡಿದ್ದಾರೆ. ಮಕ್ಕಳನ್ನೇ ಅವರು ಒಂದು ಕಷ್ಟಪಟ್ಟು ಕೌಂಟರ್ಸ್ ಹಾಕಿದ್ದಾರೆ, ಬೇರೆ ಬೇರೆ ರೀತಿ ಮಾರಾಟ ಮಾಡ್ತಾ ಇದ್ದಾರೆ. ಗೇಮ್ ಸ್ಟಾಲ್ಸ್, ಸೇಲ್ ಸ್ಟಾಲ್ಸ್, ಊಟದ ಸ್ಟಾಲ್ಸ್ ಎಲ್ಲ ಮಾಡಿದ್ದಾರೆ. ಭಾಳ ಖುಷಿ ಅನಿಸ್ತಾ ಇದೆ. ಎಲ್ಲ 64 ಸ್ಟಾಲ್ಸ್ ನಾವು ತಿರುಗಾಡಿ ನೋಡಿದ್ದೀವಿ. ಮಕ್ಕಳ ಜೊತೆಗೆ ಅವ್ರ ಪೇರೆಂಟ್ಸ್ ಎಲ್ಲರೂ, ಪೋಷಕರು ಎಲ್ಲರೂ ಬಂದಿದ್ದಾರೆ. ಭಾಳ ಖುಷಿಪಟ್ಟು ಇನ್ವಾಲ್ವ್ ಆಗಿ ಅವ್ರು ನೋಡ್ಕೊಳ್ತಾ ಇದ್ದಾರೆ. ಇದರಿಂದ ಮಕ್ಕಳಲ್ಲಿನೂ ಕಲಿಕೆ ಬರುತ್ತೆ, ಹೇಗೆ
ಟ್ರೇಡಿಂಗ್, ಕಾಮರ್ಸ್, ಮಾರ್ಕೆಟಿಂಗ್ ಹೇಗೆ ಮಾಡೋದು ಅಂತ, ಮತ್ತು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು ಅಂತ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿರೋದು ಶಾಲೆಯವರೆಲ್ಲ ಆಯೋಜಕರಿಗೆ ನಮ್ಮ ಕಡೆಯಿಂದ ಅಭಿನಂದನೆ. ಎಲ್ಲ ಚೆನ್ನಾಗಿದೆ. ಮಕ್ಕಳು ಮಧ್ಯ ನಾವು ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ಬೋದು, ಎಲ್ಲ ಚೆನ್ನಾಗಿತ್ತು. ಪ್ರತಿ ವರ್ಷದಂತೆ ಈ ವರ್ಷವೂ ವಿದ್ಯಾರ್ಥಿಗಳಿಂದ ಚಿಣ್ಣರ ಸಂತೆ ಕಾರ್ಯಕ್ರಮ ಆಯೋಜನೆ ಮಾಡಿಸಲಾಗಿದೆ. ಈ ಕಾರ್ಯಕ್ರಮ ಉದ್ದೇಶ ಅಂದರೆ ವಿದ್ಯಾರ್ಥಿಗಳು ಎಲ್ಲ ಕ್ಷೇತ್ರದಲ್ಲಿನ ಮಾಹಿತಿ ಪಡೆದುಕೊಳ್ಳಲಿ ಹಾಗೂ ವ್ಯವಹಾರದಲ್ಲಿ ಹೆಚ್ಚು ಜ್ಞಾನ ಬರುವ ಉದ್ದೇಶದಿಂದ ಇಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುತ್ತೇವೆ ಎಂದು VVN ಶಾಲೆಯ ಮುಖ್ಯಸ್ಥರು ಮಾತನಾಡಿದರು. ನಮಸ್ಕಾರ. ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯಲ್ಲಿ ಸುಮಾರು 1100 ಮಕ್ಕಳು ಓದ್ತಾ ಇದ್ದಾರೆ. ಕಳೆದ ತಿಂಗಳು ನಾವು LKGಯಿಂದ 3ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಒಂದು ಚಿಕ್ಕದೊಂದು ಚಿಣ್ಣರ ಸಂತೆ ಮಾಡಿದ್ವಿ. ಬಟ್ ಪ್ರತಿ ವರ್ಷ ನಾವು 4ನೇ ತರಗತಿಯಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಸುಮಾರು 70 ಸ್ಟಾಲ್ಸ್ ಹಾಕಿ ಚಿಣ್ಣರ ಸಂತೆ ಮಾಡ್ತೀವಿ. ಇದರ ಮುಖ್ಯ ಉದ್ದೇಶ ಮಕ್ಕಳಿಗೆ ಒಂದು ಆತ್ಮವಿಶ್ವಾಸ ಬೆಳೆಸೋದು, ಸಂವಹನ ಕಲೆ ಬೆಳೆಸೋದು, ಮತ್ತು ಒಂದು ಪ್ರೋಗ್ರಾಮ್ ಮಾಡ್ಕೋಬೇಕು ಅಥವಾ ಒಂದು ಕಾರ್ಯಕ್ರಮ ಮಾಡ್ಕೋಬೇಕಂದ್ರೆ ಅವ್ರ ಫ್ರೆಂಡ್ಸ್ ಜೊತೆಗೆ ಹೇಗೆ ಕೋಆಪ್ರೇಟ್ ಮಾಡಿ ಅದನ್ನು ಪ್ಲ್ಯಾನ್ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದನ್ನು ಕಲೀಲಿ ಅನ್ನೋದು. ಒಂದು ತರಗತಿನಲ್ಲಿ ಇರೋ ವಿದ್ಯಾರ್ಥಿಗಳು ಎಲ್ಲರೂ ಡಾಕ್ಟರು ಮತ್ತು ಎಂಜಿನಿಯರ್ಸ್ ಆಗೋಕ್ಕಾಗೋದಿಲ್ಲ. ಕೆಲವರು ವಕೀಲರಾಗ್ಬೋದು, ಇನ್ನು ಕೆಲವರು ರಾಜಕೀಯಕ್ಕೆ ಬರ್ಬೋದು, ಇನ್ನು ಕೆಲವರು ಬೇರೆ ಬಿಸ್ನೆಸ್ ಮಾಡ್ಬೋದು. ಸೊ ಅವರಿಗೆ ನಾವು ಎಲ್ಲ ಅವಕಾಶಗಳನ್ನು ಒದಗಿಸ್ಕೊಟ್ರೆ ಶಾಲಾ ಹಂತದಲ್ಲಿ ಅವರು ಮುಂದೆ ದೊಡ್ಡವರಾದಮೇಲೆ ಅವರಿಗೆ ಆಸಕ್ತಿ ಇರುವಂಥ ಕ್ಷೇತ್ರದಲ್ಲಿ ಮತ್ತು ಅವರಿಗೆ ಲಭ್ಯವಿರುವಂಥ ಕ್ಷೇತ್ರದಲ್ಲಿ ಅವರು ಉತ್ತಮವಾದಂಥ ಸಾಧನೆ ಮಾಡ್ಬೋದು. ಆ ನಿಟ್ಟಿನಲ್ಲಿ ಇಂಥ ಕಾರ್ಯಕ್ರಮಗಳು ಮಕ್ಕಳು ತರಗತಿಯಲ್ಲಿ ಕೂತು ಪಾಠ ಕೇಳೋದಕ್ಕಿಂತ ಹೆಚ್ಚು ಇಷ್ಟಪಡೋದು ಮತ್ತು ಅದರಲ್ಲಿ ತಮ್ಮ ಟ್ಯಾಲೆಂಟ್ಸನ್ನು ತೋರಿಸೋದು ಆಟೋಟದಲ್ಲಿ, ಆ್ಯನ್ಯುವಲ್ ಡೇ ಅಂಥ ಪ್ರೋಗ್ರಾಮ್ಗಳಲ್ಲಿ, ಆಮೇಲೆ ಇಂಥ ಚಿಣ್ಣರ ಸಂತೆಗಳಲ್ಲಿ. ಎಷ್ಟೋ ಮಕ್ಕಳನ್ನ ನಾನು ನೋಡಿದ ಹಾಗೆ ತರಗತಿನಲ್ಲಿ ಮಾತಾಡದೇ ಇರುವಂಥ ವಿದ್ಯಾರ್ಥಿಗಳು ಈ ಚಿಣ್ಣರ ಸಂತೆನಲ್ಲಿರ್ಬೋದು ಅಥವಾ ಟೂರ್ಗೆ ಹೋದಾಗಿರ್ಬೋದು, ಆ್ಯನ್ಯುವಲ್ ಡೇನಲ್ಲಿರ್ಬೋದು ಓಪನ್ ಅಪ್ ಆಗಿಬಿಡ್ತಾರೆ, ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಅವ್ರಿಗೊಂದೇನೋ ಆತ್ಮವಿಶ್ವಾಸ ಬರ್ತದೆ. ಸೊ ಅದು ಬಹಳ ಮುಖ್ಯ ಮಕ್ಕಳಿಗೆ. ಆ ನಿಟ್ಟಿನಲ್ಲಿ ಈ ಶಾಲೆ ಶಿಕ್ಷಕರ ಸಹಾಯ ಹಾಗೂ ಪೋಷಕರ ಸಹಾಯದಿಂದ ಉತ್ತಮ ಕಾರ್ಯಕ್ರಮ ಮಾಡ್ತಾ ಇದೆ. ಕಳೆದ ವರ್ಷ 4 ಲಕ್ಷದ ಬಿಸ್ನೆಸ್ ಮಾಡಿದ್ರು ಮಕ್ಕಳು. ಬಂದ ಲಾಭದಲ್ಲಿ ಸ್ವಲ್ಪ ಮಟ್ಟಿಗೆ ಅವರು ಅನಾಥಾಶ್ರಮಕ್ಕೆ ದಾನ ಕೊಡ್ತಾರೆ. ಆಮೇಲೆ ಈ ವರ್ಷ ಸುಮಾರು 4 ಲಕ್ಷಕ್ಕಿಂತ ಹೆಚ್ಚಿಗೆ ಬಿಸ್ನೆಸ್ ಮಾಡುವಂಥ ನಿರೀಕ್ಷೆ ಇದೆ. ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ. ಪೋಷಕರು ಕೂಡ ಒಳ್ಳೆಯ ಸಂಖ್ಯೆಯಲ್ಲಿ ಬಂದು ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. DC ಮೇಡಮ್ ಅವರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿದ್ದರು. ಅವರಿಗೆ ಮೊದಲು ಸಮಯ ಇಲ್ಲ ಅಂದ್ಕೊಂಡಿದ್ರು. ನಂತರ ಅವ್ರಿಗೆ ಮಕ್ಕಳ ಒಂದು ಇಂಟ್ರೆಸ್ಟು ಮತ್ತು ಅವ್ರು ಮಾಡುವಂಥ ಚಟುವಟಿಕೆ ನೋಡಿ ಪ್ರತಿ ಸ್ಟಾಲಿಗೆ ಹೋಗಿ ಎಲ್ಲ ವಿದ್ಯಾರ್ಥಿಗಳ ಜೊತೆಗೆ ಮಾತಾಡಿ ಅವ್ರಿಗೆ ಇನ್ಸ್ಪೈರ್ ಮಾಡಿ ಬಂದರು. ಅದೊಂದು ಮರೆಯಲಾರದಂಥ ಮಕ್ಕಳಿಗೆ ಒಂದು ಸಮಯ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಲೈಫ್ ಟೈಮ್ನಲ್ಲಿ ಶಾಲಾ ಹಂತದಲ್ಲಿ ಈ ಅವಕಾಶ ಗ್ರಾಮೀಣ ಭಾಗದ ಮಕ್ಕಳಿಗೆ ಸಿಗೋದಿಲ್ಲ. ಆ ನಿಟ್ಟಿನಲ್ಲಿ ಈ ಶಾಲೆ ವಿದ್ಯಾರ್ಥಿಗಳು ಪುಣ್ಯವಂತರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಶಾಲೆಯಲ್ಲಿ ಚಿಣ್ಣರ ಸಂತೆ ಅಂತ ಒಂದು ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದೀವಿ. ಶಾಲೆಯಲ್ಲಿರುವ ಮಕ್ಕಳು ಬರೀ ಓದಿಗಷ್ಟೇ ಸೀಮಿತಗೊಳ್ಳದೆ ಅದರ ಚಟುವಟಿಕೆಗಳಲ್ಲಿ ಎಲ್ಲದರಿಗೂ ಭಾಗವಹಿಸಿ ತಮ್ಮ ಜೀವನದ ಬಗ್ಗೆ, ಮುಂದಿನ ಭವಿಷ್ಯದ ಬಗ್ಗೆ ತಾವೇ ಆತ್ಮವಿಶ್ವಾಸ ಬರಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಶಾಲೆಗಳಲ್ಲಿ ಇಂಥ ಪ್ರೋಗ್ರಾಮ್ ಹಮ್ಮಿಕೊಳ್ತಾ ಇದ್ದೀವಿ. ಓದೋದೊಂದೇ ಮುಖ್ಯ ಅಲ್ಲ, ಓದೋಕ್ಕಿಂತ ಹೆಚ್ಚಾಗಿ ಎಲ್ಲರ ಜೊತೆಗೂ ಬೆರೆತು ಮಾತಾಡೋದು ಕಲಿಬೇಕು. ಅವ್ರು ಮುಖ್ಯ ಅಂದ್ರೆ ಎಲ್ಲರ ಜೊತೆಗೂ ಮಾತಾಡೋದು, ಅವರು ಏನಾದರೂ ನಾವು ಮಾಡಿದ್ರೆ ಆ ಕೆಲಸ ನಾವು ಮಾಡ್ಬೋದು ಅನ್ನೋ ಒಂದು ಭರವಸೆ ಅವ್ರ ಮನಸ್ಸಿನಲ್ಲಿ ಬರಬೇಕು. ಅದರಿಂದ ಮುಂದೆ ಅವ್ರ ಜೀವನ ಎಷ್ಟೋ ಉನ್ನತಕ್ಕೆ ಹೋಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅದ್ರ ಸಲುವಾಗಿ ನಮ್ಮ ಶಾಲೆಯಲ್ಲಿ ಬರೀ ಓದಿಗಷ್ಟೇ ಹೆಚ್ಚು ಇದು ಮಾಡಲಾರ್ದೆ ಇತರ ಎಲ್ಲ ಚಟುವಟಿಕೆಗಳಿಗೆ, ಅದು ಡ್ಯಾನ್ಸ್ ಆಗಿರ್ಬೋದು, ಹಾಡಾಗಿರ್ಬೋದು, ಮಕ್ಕಳಲ್ಲಿ ಎಷ್ಟೆಷ್ಟೋ ಪ್ರತಿಭೆಗಳಿರ್ತವೆ. ಅವು ತಾಯಿ ತಂದೆಗೂ ಗೊತ್ತಿರೋಂಗಿಲ್ಲ, ನಮ್ಮ ಸ್ಕೂಲ್ನಲ್ಲಿ ಟೀಚರ್ಸಿಗೂ ಗೊತ್ತಿರೋಂಗಿಲ್ಲ. ಇಂಥ ಪ್ರೋಗ್ರಾಮ್ ಹಮ್ಮಿಕೊಂಡಾಗ ಮಾತ್ರ ಅವರಲ್ಲಿ ಏನು ಇದು ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆ ಮಕ್ಕಳು ಓಪನ್ ಅಪ್ ಆಗಿ ತಾವು ಎದರಲ್ಲಿ ಶ್ರೇಷ್ಠ ಇದ್ದಾರೆ ಅದರಲ್ಲಿ ಅದನ್ನು ತೋರಿಸ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳಿ ಇಂಥ ಪ್ರೋಗ್ರಾಮ್ನ ಮಾಡ್ತಾ ಇದ್ದೀವಿ ಸ್ಕೂಲ್ನಲ್ಲಿ. ಅದಕ್ಕೆ ಪಾಲಕರು ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ಅದರಿಂದ ನಮಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ, ಖುಷಿಯಾಗಿದೆ. ಧನ್ಯವಾದಗಳು. ಇದೇ ಸಂದರ್ಭದಲ್ಲಿ ಚಿಣ್ಣರ ಸಂತೆ ಕಾರ್ಯಕ್ರಮ ಉದ್ದೇಶಿಸಿ ವಿದ್ಯಾರ್ಥಿಗಳು ಮಾತನಾಡಿದರು. Good evening everyone, myself Rajeshwari and we are here to sell ice creams. And I feel very happy to see this much public, and it is our profit, it's for our knowledge, and we feel very happy that our school is organizing this much for us, and we feel proud for us, our school. Thank you. My name is Rajeshwari. ಹೆಲೋ ಎವ್ರಿವನ್, ನಾನು ಸಾಯಿ ಪ್ರಸಾದ್, 7th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್. ಈ ವರ್ಷ ಮಾಡಿರೋ ಚಿಣ್ಣರ ಸಂತೆ ಜಾಸ್ತಿ
ಸ್ಟೂಡೆಂಟ್ಸ್ನು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಮತ್ತು ಚೀಫ್ ಗೆಸ್ಟ್ ಬಂದಿರೋದು ತುಂಬ ಡೆಪ್ಯೂಟಿ ಕಮಿಷನರ್ ಬಂದಿರೋದು ನಮ್ಗೆ ತುಂಬ ನಾವು ಗ್ರೇಟ್ಫುಲ್ ಆಗಿರಬೇಕು. ಮತ್ತು ನಮಗೆ ಜಾಸ್ತಿ ಈ ಸರ್ತಿ ಸ್ಟೂಡೆಂಟ್ಸಿಗೆ ಆಪರ್ಚುನಿಟೀಸ್ ಕೊಟ್ಟಿದ್ದಾರೆ. ನಮ್ಗೆ ಸೆಲ್ ಮಾಡೋದಕ್ಕೆ ಜಾಸ್ತಿ ಟಾಪಿಕ್ಸ್ನು ಕೊಟ್ಟಿದ್ದಾರೆ. ಎಲ್ಲ ಸ್ಟೂಡೆಂಟ್ಸಿಗೆ ಅಂದರೆ ಪ್ರಾಫಿಟ್ ಆದರೂ ಪರವಾಗಿಲ್ಲ, ಆದರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಬೇಕನ್ನೋ ನಮಗೆ ಕಲಿಸಿದ್ದಾರೆ. ಅದೇ ಈ ಪ್ರೋಗ್ರಾಮ್ನಲ್ಲಿರೋ ಮೇನ್ ಸ್ಪಿರಿಟ್. ಅದಕ್ಕೆ ನಾವು ಇದೆಲ್ಲ ಮಾಡ್ತಾ ಇದ್ದೀವಿ. ಸಾಯಿ ಪ್ರಸಾದ್.